ನಿನ್ನೆ ನಾವೆಲ್ಲ ಎಂಪಿಗಳನ್ನ ಮತ್ತು ಕೇಂದ್ರ ಸಚಿವರನ್ನೆಲ್ಲ ಭೇಟಿ ಮಾಡಿದ್ದು. ಎಲ್ಲರೂ ಕೂಡ 95% ಒಂದಿಬ್ಬರು ಬಿಟ್ಟು ಖಾಸಗಿ ಕಾರ್ಯಕ್ರಮ ಇರಬೇಕು ಬಿಟ್ಟು ಎಲ್ಲ 5 ಕೇಂದ್ರ ಸಚಿವರು ಬಂದಿದ್ದರು, ಎಂಪಿಗಳೆಲ್ಲ ಬಂದಿದ್ದರು. ಎಲ್ಲರ ಜೊತೆ ಕೂಡ ಮುಕ್ತವಾಗಿ ಚರ್ಚೆ ಮಾಡಿದ್ದೇವೆ. ಎಲ್ಲರೂ ಕೂಡ ರಾಜಕಾರಣ ಬದಿಗಟ್ಟು ನಾವೆಲ್ಲ ರಾಜ್ಯದ ಸ್ಥಿತಿಗೆ ಸಹಕಾರ ಕೊಡ್ತೀವಿ. ನಿಮ್ಮ ಅಧಿಕಾರಿಗಳು ಮಂತ್ರಿಗಳು ಬಂದು ನಮ್ಮ ಹತ್ರ ಬಂದು ಅನೇಕ ವಿಚಾರಗಳನ್ನು ಪ್ರಸ್ತಾವನೆ ಮಾಡಿ ಮಾಹಿತಿಗಳನ್ನು ಕೊಡಲಿ, ನಾವು ಫಾಲೋ ಮಾಡ್ತೀವಿ ಅಂತೇಳಿ ಎಲ್ಲ ಭರವಸೆ ಬಂದಿದ್ದೇವೆ. ಒಂದೇನಪ್ಪ ವಿಶೇಷ, ನಿರ್ಮಲಾ ಸೀತಾರಾಮನ್ ಅವರು 2 hours ಪಾಪ honorable minister spent about more than 2 hours in the meeting in the interest of Karnataka. That is a very big achievement, and she has assured whatever she has been committed to honor that when it comes to the cabinet. ಬೇರೆ ಸ್ವಲ್ಪ ಟೆಕ್ನಿಕಲ್ ಇಶ್ಯೂಸ್ ಏನಾದ್ರು ಇದೆ ಅಂತ ಹೇಳ್ತಾ ಇದ್ದಾರೆ. ನಮಗಿನ್ನ ಯಾವುದೂ ಅವರೇನು ಅಂತರ್ಭದ್ರ ವಿಚಾರದಲ್ಲಿ ಯಾವುದು ಡೆಕ್ಲೇರ್ ಬಂದಿಲ್ಲ. ಅವ್ರು ಏನೇನು ಬೇಕಲ್ಲ ನಾವೆಲ್ಲ ಬಂದು ಕೊಟ್ಟಿದ್ದು. ಆದರೆ ಒಟ್ಟಾರೆ ಎಲ್ಲ ವಿಚಾರದಲ್ಲೂ ಕೂಡ ಎಲ್ಲರೂ ಗಮನಿಸ್ತೀವಿ. ವಿಶೇಷವಾಗಿ ಮಾದಾಯಿ ವಿಚಾರದಲ್ಲಿ ಈಗ ಇಬ್ಬರು MPs ಏನಾದ್ರು ಹೋಗಿದ್ದಾರೆ ಹೊಸದಾಗಿ ಫಾರ್ಮರ್ಶಿಪ್, ಅವ್ರಿಗೆಲ್ಲ ಫಿಂಗರ್ ಟಿಪ್ಸಲ್ಲಿದೆ ಪ್ರಾಬ್ಲಮ್ಸ್ ಏನಿದೆ. ಅವರು ಕೂಡ ಜೋಶಿ ಅವರು ಇಬ್ಬರು ಫಾರ್ಮರ್ಸ್ ಎಂದು ಕೂಡ ಅದನ್ನು ಹತ್ಕೊಂಡು ಆ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾರೆ ಅಂತ ನಾನು ಕೊಡ್ತೇನೆ. ಮಿಕ್ಕಿದೆಲ್ಲ ವಿಚಾರಗಳು ಕೂಡ ನಾವು ಗಮನಕ್ಕೆ ತಂದಿದ್ದೇವೆ. ವಿಶೇಷವಾದಂಥ ಯೋಜನೆಗಳ ಬಗ್ಗೆ ಸ್ಪೆಷಲ್ದಾಗೆ ನಾವು ಮುಖ್ಯಮಂತ್ರಿಗಳು ಸಲ್ಲಿಸಿದ್ದಾರೆ. ನಿನ್ನೆ ಮಧ್ಯಾಹ್ನ ನ್ಯಾಷನಲ್ ಹೈವೇ ಮಿನಿಸ್ಟರ್ ಭೇಟಿ ಮಾಡಿದರು. ಅವರು ಎಲ್ಲೆಲ್ಲಿ ನಮ್ಮ ಅಡಚಣೆ ಇದೆ ಅಂತೇಳಿ ಅದೆಲ್ಲ ತಿಳಿಸಿದ್ದಾರೆ. ಅದನ್ನೆಲ್ಲ ನಾವು ಇಂಡಿವಿಜುವಲಾಗಿ ನಮ್ಮ ಲೋಕಲ್ MLAಗಳು ಮಂತ್ರಿಗಳಿಗೆಲ್ಲ ಕರೆದು ಮಾತಾಡ್ತೀವಿ. ಕೆಲವು ಕಡೆ ರೈತರುಗಳೆಲ್ಲ ಗಲಾಟೆ ಮಾಡ್ತಾ ಇದ್ದಾರೆ, ಡಿವಿಯೇಷನ್ ಮಾಡಬೇಕು, ಎಕ್ಸ್ಟ್ರಾ ಕಾಂಪನ್ಸೇಷನ್ ಕೊಡಬೇಕು, ಅದೆಲ್ಲ ಆಗಲ್ಲ. ಡಿವಿಷನ್ ಎಲ್ಲ ಮಾಡೋಕ್ಕಾಗಲ್ಲ. ನಾವೆಲ್ಲ ಕರೆದು ಮಾತಾಡಿ ಅದನ್ನು ಸೆಟಲ್ ಮಾಡ್ತೀವಿ. ಕೆಲವು ಕಡೆ ಮಧ್ಯ ದೇವಸ್ಥಾನಗಳಿದೆ, ದೇವಸ್ಥಾನ ಮುಟ್ಬೇಡಿ ಅಂತ ಹೇಳ್ತಾರೆ, ಅದು ಕೂಡ ನಾವು ಕರೆದು ಮಾತಾಡಿ. ಪ್ರಧಾನಮಂತ್ರಿಗಳ ಭೇಟಿ ಇವತ್ತು ಸಾಯಂಕಾಲ ಇದೆ. ಪ್ರಧಾನಮಂತ್ರಿಗಳ ಭೇಟಿ ಇವತ್ತು ಸಾಯಂಕಾಲ 8 ಗಂಟೆಗಿದೆ. ನಾನು ಹೋಗ್ತಾ ಇದ್ದೀನಿ, ಮಧ್ಯಾಹ್ನ ಹೋಗ್ತಾ ಇದ್ದೀನಿ. ನಾನು ಯಾವುದೋ ಪ್ರಜಾವಾಣಿಯವರಿಗೆ ಒಂದು ಟೈಮ್ ಕೊಟ್ಬಿಟ್ಟಿದ್ದೇನೆ, ಬರ್ತೀನಿ ಅಂತ. ನಾನು ವಾಪಸ್ ಬರ್ತೇನೆ. ಈಗ ನಾನು ವಾಪಸ್ ಸರ್, ಹೈಕಮಾಂಡ್ ನಾಯಕರನ್ನ ಭೇಟಿ ಏನಾದರೂ ಆಗಿದ್ರಾ? DCM ಚರ್ಚೆ ಜೋರಾಗಿ ಆಗ್ತಾ ಇದೆ, ಏನಾದ್ರು ವಾರ್ನಿಂಗ್ ಕೇಳಿ. ಯಾವ DCM ಚರ್ಚೆನೂ ಇಲ್ಲ, ಯಾವ ಚೀಫ್ ಮಿನಿಸ್ಟರ್ ಪ್ರಶ್ನೆ ಇಲ್ಲ. ಸ್ವಾಮಿಗಳು ಅಭಿಮಾನದ ಮೇಲೆ ನನ್ನ ಬಗ್ಗೆ ಮಾತಾಡಿರ್ಬೋದು ಅಷ್ಟೇ. ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ತೀನಿ, ಯಾರ ರೆಕಮೆಂಡೇಷನು ನನಗೆ ಅವಶ್ಯಕತೆ ಇಲ್ಲ. ನಾವು ಮಾಡಿರೋ ಕೆಲಸಕ್ಕೆ ನಮ್ಮ ಪಾರ್ಟಿ ಹೈಕಮಾಂಡು ತೀರ್ಮಾನ ಮಾಡ್ತದೆ. ನಾನು, ಖರ್ಗೆ ಸಾಹೇಬರು, ಚೀಫ್ ಮಿನಿಸ್ಟ್ರು, ಸಿದ್ದರಾಮಯ್ಯ ಸಾಹೇಬರು, ನಾನು ಎಲ್ಲ ಕೂತ್ಕೊಂಡು ನಾವೇನೋ ನಮ್ಮದೇನೋ ನಾವು ಪಕ್ಷದ ಹಿತದೃಷ್ಟಿಯಿಂದ ನಾವು ಯಾವ ರೀತಿ ಕೆಲಸ ಮಾಡಬೇಕು ಅಂತ ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ ಹೈಕಮಾಂಡಲ್ಲಿ. ಸೊ ಯಾರು ಯಾವ MLAನೂ ಮಾತಾಡೋದು ಅವಶ್ಯಕತೆ ಇಲ್ಲ, ಯಾವ ಮಂತ್ರಿನೂ ಮಾಡೋದು ಅವಶ್ಯಕತೆ, ಯಾವ ಸ್ವಾಮಿಗಳ ಅವಶ್ಯಕತೆ ಇಲ್ಲ. ಅವ್ರ ಆಶೀರ್ವಾದ ಇದ್ದರೆ ದೇವ್ರ ಒಳಗಡೆಯಿಂದನೇ ಅವ್ರು ಅರಸಲಿ ಸಾಕು. ಅಷ್ಟು ಬಿಟ್ಟರೆ ದಯವಿಟ್ಟು ಇಲ್ಲಿಗೆ ಮುಗಿಬೇಕು. ನನಗೆ ಈ CM ವಿಚಾರ ಪಬ್ಲಿಕ್ಕಲ್ಲಿ, ಮಾಧ್ಯಮದಲ್ಲಿ ಡೆಪ್ಟಿ CM ವಿಚಾರ ಯಾವ ಮಂತ್ರಿ ಆಗಲಿ ಮಾಡೋಂಥ ಅವಶ್ಯಕತೆ. ಇನ್ನು ನಾನು ಹೇಳ್ತೀರಲ್ಲ, AICC ಅವರಲ್ಲಿ ನಾನಾಗಲಿ ವಿಧಿ ಇಲ್ಲದೆ ನೋಟಿಸ್ ಕೊಡಬೇಕಾದಂಥ ಅನಿವಾರ್ಯತೆ ಯಾರಾದರೂ ನಮ್ಮ ಶಾಸಕರಾಗಲಿ ಯಾರೇ ಆಗಲಿ ಪ್ರಸ್ತಾವನೆ ಮಾಡಿದ್ರೆ ನಮ್ಮ ಪಾರ್ಟಿಯವರು, ನಾನು ವಿಧಿ ಇಲ್ಲದೆ ನಾನು ಶಿಸ್ತಿನ ಕ್ರಮವನ್ನು ಕೈಗೊಳ್ಬೇಕಾಗುತ್ತೆ. ಪಾರ್ಟಿಗೆ ಶಿಸ್ತು ಇಂಪಾರ್ಟೆಂಟ್. ಶಿಸ್ತಿಲ್ಲ ಅಂದರೆ ಯಾರೂ ಇಲ್ಲ. ಪಕ್ಷ ತರಬೇಕಾದ್ರೆ ಎಷ್ಟು ಶ್ರಮ ಪಟ್ಟಿದ್ದೀವಿ, ಏನು ಮಾಡಿದ್ವಿ ಅಂತ ನಮ್ಗೆ ಗೊತ್ತಿದೆ. ಇವತ್ತು ಇವ್ರು ಯಾರು ಏನು ಮಾತಾಡೋಂಥ ಅವಶ್ಯಕತೆ